ಹಾಯ್ ಹಲೋ ನಮಸ್ಕಾರ ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾವು ಊರಿಂದ ಬಂದಿದ್ದು ತುಳಸಿ ಹಬ್ಬದ ದಿನ. ಸೊ ಅವತ್ತಿನ ಲಾಗ್ ಅಂತೂ ನಾನು ಮಾಡೋದಕ್ಕೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಊರಿಂದ ಬಂದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಕ್ಕಿತ್ತು. ಸೊ ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ. ಆ್ಯಕ್ಚುಲಿ ನಾವು ಬಂದಿದ್ದೇನೆ ಒಂದು 3 ಏನೋ ಆಗೋಗಿತ್ತು. ಸೊ ಆ ಟೈಮಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತಲ್ವ. ಅಷ್ಟನ್ನು ವೀಡಿಯೋ ಮಾಡ್ಕೊಳ್ತಾ ಮಾಡೋಕ್ಕೆ ಹೋದರೆ ಆಗಲ್ಲ ಅಂದ್ಬಿಟ್ಟು ಸೊ ನಾನು ಅವತ್ತಿನ ದಿನದಿಂದ ಲಾಗ್ ಮಾಡಿಲ್ಲ. ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವ್ರಿಗಾದ ಶ್ರೀ ಕಾಲಭೈರೇಶ್ವರ ಇದಕ್ಕೆ ಹೋಗಿದ್ವಿ, ಟೆಂಪಲ್ಗೆ, ಆದಿಚುಂಚನಗಿರಿ. ಸೊ ಹೋಗೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಒಂದು 4:30ಗೆ ನಾವು ಎದ್ದು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಮತ್ತು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿಸಿ ನಾವು ಇವಾಗ ಹೊರಡ್ತಿರೋ ಅಂಥದ್ದು. ಸೊ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಒಂದು 6 ಹೊರಡಬೇಡ ಅಂತ. ಬಟ್ ಸ್ವಲ್ಪ ಲೇಟೇ ಆಯಿತು, ಒಂದು 1/2 hour. ಏನಕ್ಕೆ ಅಂದರೆ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಹೊರಡಬೇಕು, ಅದ್ರ ಜೊತೆಗೆ ಪೂಜೆ ಮಾಡಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ಒಂದು 1/2 hour ಲೇಟ್ ಆಯಿತು. ಯಾಕೆ ಅಂದರೆ ಅಲ್ಲಿ ಹೈವೇಲಿ ಸುಮ್ಮನೆ ಟ್ರಾಫಿಕ್ ಆಗಿಬಿಡತ್ತೆ, ಸಂಡೇ ಬೇರೆ ಅಂತ ಹೇಳಿಬಿಟ್ಟು ಬೇಗನೆ ಹೊರಟು ಬೇಗನೆ ಬಂದ್ಬೇಡ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮಾಡಿಕೊಂಡು ಆನ್ ದ ವೇ ಹೋಗಬೇಕಾದ್ರೆ ಕಾರಲ್ಲಿ ಪೆಟ್ರೋಲು ಸಹ ಇರಲಿಲ್ಲ, ಅದನ್ನು ಸಹ ಹಾಕಿಸ್ಕೊಂಡು ಹೈವೇಗೆ ರೀಚ್ ಆದ್ವಿ ನಾವು. ಸೊ ನಾವು ಸಹ ಏನಕ್ಕೆ ಇವಾಗ ಸೆಕೆಂಡ್ ಟೈಮ್ ಹೋಗ್ತಾಯಿದ್ದೀವಿ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಹೋದಾಗ ಮಕ್ಕಳಿಗೆ ಸ್ಕೂಲ್ ಹಾಲಿಡೇ ಇತ್ತು. ಸೊ ರೀಸ್ಟಾರ್ಟ್ ರೀಓಪನ್ ಆಗ್ತಿದೆಯಲ್ವ ಸ್ಕೂಲು. ಸೊ ಹಾಗಾಗಿ ಮಕ್ಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ಅಂತ ಆ ಟೈಮಲ್ಲಿ ಹೋಗಿದ್ವಿ. ಆ ಟೈಮಲ್ಲಿ ನಮ್ಮ ಅತ್ತೆ ಬಂದಿರಲಿಲ್ಲ. ಸೊ ಹೇಗಿದ್ದರೂ ಬಂದಿದ್ದಾರಲ್ವ ಅಂತ ಹೇಳಿಬಿಟ್ಟು ಹೋಗಿ ಬಂದ್ಬೇಡ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೋಗ್ತಿರೋ ಅಂಥದ್ದು. ಅದ್ರ ಜೊತೆಗೆ ಅವ್ರಿಗೂ ಹಾಸ್ಪಿಟಲ್ಗೆಲ್ಲ ತೋರ್ಸೋಕ್ಕಿತ್ತಲ್ವ. ಸೊ ಹೇಗಿದ್ದರೂ ಬಂದಿದ್ದಾರೆ, ಆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ಬೇಡ ಅಂತ ಹೇಳಿ ಹೋಗೋಣ ಅಂಥೇಳಿ ಹೊರಟಿದ್ದು. ಆಲ್ಮೋಸ್ಟ್ ನಾವು ಹೋಗಿ ಬಂದು ಒಂದು 4 months ಆಗಿತ್ತು. ಸೊ ಹಾಗಾಗಿ ಇವಾಗ ಇನ್ನೊಂದ್ಸಲಿ ಹೋಗಿ ಬರೋಣ ಅಂಥೇಳಿ ಹೋಗಿರೋ ಅಂಥದ್ದು. ಇವಾಗ ನಾವು ಹೈವೇನ ರೀಚ್ ಆಗ್ತಾಯಿದ್ದೀವಿ. ಸೊ ಅಲ್ಲಿಂದ ಗೊತ್ತೇ ಇರುತ್ತಲ್ವ ಹೈವೇಲಿ ಹೇಗಿರುತ್ತೆ ಏನು ಅಂತ. ಸೊ ಬನ್ನಿ, ಆನ್ ದ ವೇ ಹೋಗ್ತಾ ಏನೆಲ್ಲ ಆಯಿತು, ಎಲ್ಲೆಲ್ಲ ಕಾರ್ನ ಸ್ಟಾಪ್ ಮಾಡಿ ಹೋದ್ವಿ, ಏನು ಎತ್ತ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾವು ಆನ್ ದ ವೇ ಹೋಗ್ತಾ ಸ್ವಲ್ಪ ದೂರ ಹೋದ್ಮೇಲೆ ಒಂದು 7:30 8 ಏನೋ ಆಯಿತು. ಅಲ್ಲಿ ವೈಜಾಲಿ ಅನ್ನೋ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಟಿಫನ್ನ ನಾವು ತಿನ್ನೋಣ. ಯಾಕಂದರೆ ಮಕ್ಕಳಲ್ಲಿ ಗೋಕುಲಂತೂ ಫುಲ್ ವಾಮಿಟಿಂಗ್ ಮಾಡಿಬಿಡ್ತಾನೆ ಅನ್ನೋ ಒಂದು ಭಯನೂ ಸಹ ಇತ್ತು. ಹಾಗಾಗಿ ಫಸ್ಟು ಅವನಿಗೆ ಟಿಫನ್ ತಿನ್ನಿಸ್ಕೊಂಬೋಣ ಅಂತ ಹೇಳಿ ಇಲ್ಲಿ ಬಂದು ಟಿಫನ್ನ ತಿಂದು ನಾವು ಸಹ ಹೊರಟ್ವಿ. ಸೊ ತುಂಬಾ ಚೆನ್ನಾಗಿತ್ತು ಟಿಫನ್ ಅಂತೂ, ಈರುಳ್ಳಿ ದೋಸೆ ಅದೆಲ್ಲನೂ. ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನಮಗೆ, ಅದರ್ವೈಸ್ ಚೆನ್ನಾಗಿತ್ತು. ಸೊ ನಾವು ಸಹ ತಿನ್ಕೊಂಡು ಮತ್ತೆ ನಾವು ಹೊರಟ್ವಿ. ಸೊ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ಬೇಕಾದ್ರೆ ನೋಡಿ, ಇವಾಗ ಆದಿಚುಂಚನಗಿರಿ ಟೆಂಪಲ್ಗೆ ಇಲ್ಲಿ ಆರ್ಚ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗಬೇಕು. ಸೊ ಬೇಗನೆ ರೀಚ್ ಆದ್ವಿ ಅಂತಲೇ ಹೇಳ್ಬೋದು, ತುಂಬ ಏನು ಲೇಟ್ ಆಗಿಲ್ಲ. ಸೊ ನಾವು ಟೆಂಪಲ್ಗೆ ರೀಚ್ ಆಗೋದ್ರೊಳಗಡೆ ಮಿನಿಮಮ್ ಇಲ್ಲ ಅಂದರೆ ಒಂದು 9 ಏನೋ ಆಗಿತ್ತು ಅಷ್ಟೇ. ಸೊ ಒಂದು 3 hours ನಾವು ರೀಚ್ ಆಗೋಗ್ಬಿಟ್ಟಿದ್ವಿ. ಸೊ ಆನ್ ದ ವೇ ನೋಡಿ ಈ ಥರ ಸೆಕೆಂಡ್ ಹಾರ್ಚ್ ಸಿಗುತ್ತೆ. ಒಂದು ಬೆಳ್ಳೂರು ಕ್ರಾಸಿಂದ ಬರ್ಬೋದು.
ಸೊ ಆ ಒಂದು ಆರ್ಚು. ಇನ್ನು ಒಂದು ಶಾರ್ಟ್ಕಟ್ ಅಂತ ಹೇಳಿ ಫಸ್ಟ್ ಆರ್ಚ್ ಏನು ತೋರಿಸ್ದೆ ಅಲ್ಲಿಂದನೂ ಸಹ ಬರ್ಬೋದು, ಅದು ಶಾರ್ಟ್ಕಟ್ಟು. ಬೆಳ್ಳೂರಿಗೆ ಹೋಗಿ ಬರ್ತೀನಿ ಅಂದರೆ ಇವಾಗ ಏನು ಎಂಟ್ರಿ ಆದ್ವಿ ಅಲ್ಲ, ಅಲ್ಲಿಂದ ಎಂಟ್ರಿ ಆಗೋವಂಥದ್ದು. ಸೊ ಯಾರೆಲ್ಲ ನೀವು ಆದಿಚುಂಚನಗಿರಿಯ ಟೆಂಪಲ್ ನೋಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ, ಓಕೆನಾ. ಸೊ ಇದು ಎಂಟ್ರೆನ್ಸು. ಇಲ್ಲಿ ಕೋಣ ಎಲ್ಲ ಇರುತ್ತೆ, ಮೀನ್ಸ್ ಏನು ಹೇಳ್ತಾರೆ ಕಲ್ಯಾಣಿ ಅದೆಲ್ಲನೂ ಇರುತ್ತೆ. ಬಟ್ ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಬೇರೆ ಬೇರೆ ಅಂದರೆ ಹಸುಗಳ ಪ್ರತಿಮೆ ಮತ್ತು ಮನುಷ್ಯರದು ಒಂಥರ ಹಳ್ಳಿ ಸೊಗಡಿನ ಇದನ್ನೆಲ್ಲ ಮಾಡಿ ಇಟ್ಟಿದ್ರು. ಬಟ್ ನಾವು ಆ ಕಡೆ ಏನು ಹೋಗಲಿಲ್ಲ. ಸೊ ಡೈರೆಕ್ಟ್ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಬೇಡ ಅಂಥೇಳಿ ಹೋಗ್ತಾ ಇರೋವಂಥದ್ದು. ಇದು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಟೆಂಪಲು. ಎಷ್ಟು ಸರಿ ಬಂದ್ರೂ ನಮಗೆ ಬೇಜಾರು ಅನಿಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಮಾರ್ಚಲ್ಲಿ ಅಮಾವಾಸ್ಯೆ ಟೈಮಲ್ಲೇನೋ ಅನಿಸುತ್ತೆ, ಆ ಟೈಮಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಇಷ್ಟು ವರ್ಷ ಆಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಮದುವೆ ಆಗಿ, ಇದುವರೆಗೂ ಒನ್ ಟೈಮೂ ನಾವು ಜಾತ್ರೆಗೆ ಹೋಗಿಲ್ಲ. ಯಾಕೆ ಅಂದರೆ ಇಲ್ಲಿ ರೂಮ್ಸ್ ಎಲ್ಲ ಬುಕ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಬುಕ್ ಮಾಡ್ಕೋಬೇಕು. ಅದರಲ್ಲೂ ಇವಾಗ VIP ಪಾಸ್ ಅಂತ ಹೇಳಿ ಎಕ್ಸ್ಟ್ರಾ ಇದನ್ನೇ ಮಾಡಿಬಿಡ್ತಾರೆ. ಬುಕ್ಕಿಂಗ್ ಆಗಿರೋದು ಕ್ಯಾನ್ಸಲ್ ಆಗೋಗ್ಬಿಡತ್ತೆ, ಆ ಥರ ಇರುತ್ತೆ. ತುಂಬಾ ರಶ್ ಇರುತ್ತೆ, ತುಂಬಾ ಕ್ರೌಡ್ ಅಂದರೆ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ನಾವು ಇದುವರೆಗೂ ಒಂದು ಸಲಿಗೂ ಜಾತ್ರೆಗೆ ಅಂತ ಹೇಳಿ ಹೋಗಿಲ್ಲ, ಆದಿಚುಂಚನಗಿರಿ ಜಾತ್ರೆಗೆ ಅಂತ ಹೇಳಿ ಹೋಗೇ ಇಲ್ಲ. ಮತ್ತು ಇಲ್ಲಿ ಏನು ನೋಡ್ತಿದ್ದೀರಾ, ಆ ಒಂದು ಸ್ಟೆಪ್ ಹತ್ಕೊಂಡು ಮೇಲ್ಗಡೆನೂ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟೂ ನಾವು ಸಹ ದೇವಸ್ಥಾನ ಹತ್ರನೇ ಕಾರಲ್ಲಿ ಹೋಗ್ಬೋದು. ಸೊ ನಮ್ಮ ಅತ್ತೆ ಕಾಲು ನೋವಿದ್ದರಿಂದ ನಾವು ಡೈರೆಕ್ಟಾಗೇ ಹೊರಟ್ಬೇಡ ಅಂಥೇಳಿ ಸೊ ಕಾರ್ನ ಮೇಲ್ಗಡೆನೇ ತೊಗೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಅಂದರೆ ಹತ್ತವರು ಬೇಕಾದರೆ ಆ ಸ್ಟೆಪ್ನ ಹತ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಎನರ್ಜಿ ಇರಬೇಕಷ್ಟೇ. ಸೊ ನಮ್ಮ ಅತ್ತೆ ಅಂದರೆ ಕಾಲು ನೋವಿದ್ದಿದ್ದರಿಂದ ಒಬ್ಬರು ನಡೆಯೋದು, ಒಬ್ಬರು ಇದರಲ್ಲಿ ಹೋಗೋದು ಏನೂ ಬೇಡ, ಒಟ್ಟಿಗೆ ಎಲ್ಲರೂ ಬೇಗನೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬೋಣ, ಆಮೇಲೆ ರಸ ಹಾಕ್ತಾರೆ ಅಂತ ಹೇಳಿಬಿಟ್ಟು ಹೊರಟ್ಬಿಟ್ವಿ. ಆ್ಯಕ್ಚುಲಿ ಇಲ್ಲಿ ಗುರುವಾರ ಮತ್ತು ಭಾನುವಾರ 2 ದಿನ ಮೇಯ್ನ್ ಪೂಜೆ ಇರುತ್ತೆ. ಅವತ್ತಿನ ದಿನ ಅಂತೂ ತುಂಬಾ ರಶ್ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಬೇಗನೆ ಹೊರಟಿದ್ದು ಒಳ್ಳೆಯದೇ ಆಯಿತು. ಸೊ ಬಂದು ನಾವು ಸಹ ಅಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಮತ್ತೆ ಕಾರ್ ಪಾರ್ಕಿಂಗ್ ಮಾಡಿದ ಜಾಗದಿಂದ ದೇವಸ್ಥಾನಕ್ಕೆ ತುಂಬ ದೂರ ಏನೂ ಇರಲ್ಲ. ಸೊ ಜಸ್ಟ್ ಫಾರ್ ಒಂದು 300 ಮೀಟರ್ ಅಷ್ಟೇ ದೂರ ಇರುತ್ತೆ. ಸೊ ಹಾಗಾಗಿ ನಾವು ಚಪ್ಪಲೆಲ್ಲ ಗಾಡಿಯಲ್ಲೇ ಅಂದರೆ ಕಾರಲ್ಲೇ ಬಿಟ್ಬಿಟ್ಟು ಸೊ ಹಾಗೆಯೇ ನಡ್ಕೊಂಡು ಹೋಗೋಣ ಅಂಥೇಳಿ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಎಷ್ಟು ಸರಿ ಬಂದರೂ ಬೇಜಾರೇ ಅನಿಸಲ್ಲ. ಮತ್ತು ವಾತಾವರಣವೂ ಅಷ್ಟೇ ಕಾಮಾಗಿತ್ತು, ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ಹಾಗೆಯೇ ಹೋಗಿ ಅಲ್ಲೇ ಮುಂದೆ ಏನು ಅಂಗಡಿಗಳೆಲ್ಲ ಇರುತ್ತೆ. ಸೊ ಪೂಜಾ ಸಾಮಗ್ರಿಗಳೆಲ್ಲನೂ ಸಿಗೋ ಅಂಥ ಜಾಗ. ಸೊ ಅಲ್ಲಿ ನಾವು ಇದು ಪೂಜೆಗೆ ಏನೆಲ್ಲ ಬೇಕು ಅಂತ ಹೇಳಿ ನೋಡಿ ನಾವು ಸಹ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಗೊಂಡ್ವಿ. ಸೊ ತೊಗೊಂಡು ನೆಕ್ಸ್ಟ್ ಪೂಜೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಅಲ್ಲೇನು ತುಂಬ ರಶ್ ಇರಲಿಲ್ಲ. ಓಕೆ, ಒಂದೊಂದು ಟೈಮ್ ಸಮ್ಟೈಮ್ಸ್ ತುಂಬಾ ರಶ್ ಇರುತ್ತೆ. ಸೊ ನಾವು ಕ್ಯೂ ಅಲ್ಲಿ ನಿಲ್ಲಬೇಕಾಗಿರೋ ಪರಿಸ್ಥಿತಿ ಬರುತ್ತೆ, ಅಷ್ಟು ರಶ್ ಇರುತ್ತೆ. ಸೊ ಈ ಸಲ ಅಂತೂ ಏನಂತ ರಶ್ ಏನೂ ಇರಲಿಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸಹ ಬಂದ್ವಿ. ಸೊ ಒಳಗಡೆ ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿ ಹತ್ರ ಯಾವುದೇ ಥರ ಫೋಟೋಸ್ ಏನೂ ತೆಗ್ಸಲ್ಲ. ಸೊ ಹಾಗಾಗಿ ಜಸ್ಟ್ ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ಜಸ್ಟ್ ಸಿಂಪಲಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇದನ್ನು ಸಹ ಅಲೋಡ್ ಇಲ್ಲ ಅಂದ್ಕೊಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಮಾಡಿಕೊಂಡೆ. ಅದಾದ ನಂತರ ದರ್ಶನ ನೋಡಿ ಅಲ್ಲಿ ಸ್ವಲ್ಪ ದೂರದಷ್ಟೇ ಕಾಣಿಸ್ತು. ಅದು ಯಾರಾದರೂ ನೋಡಿದರೆ ಫೋನ್ ಕಿತ್ಕೊಂಡ್ಬಿಟ್ಟಿರೋರೇನೋ, ಸದ್ಯಕ್ಕೆ ನಮ್ಮ ಪುಣ್ಯ ಅನಿಸುತ್ತೆ, ಯಾರೂ ಏನೋ ನೋಡಿಲ್ಲ. ಹಾಗಾಗಿ ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದೆ. ಮತ್ತು ಇನ್ನೂ ಒಂದು ಕಾಮಿಡಿ ವಿಷಯ ಏನಂದರೆ ಇಲ್ಲಿ ಬಟ್ಟೆ ಇಡ್ತಾ ಇದ್ದಾರಲ್ವ, ನಾವು ಅಂದ್ಕೊಂಡ್ವಿ ಮುಂಚೆ ಎಲ್ಲ ನಾವೇ ಬಟ್ಟೆ ಇಟ್ಕೊಂಡು ಹಿಂಗೆ ಬರಬೇಕಿತ್ತು. ಇವಾಗ ಇದಕ್ಕೂ ಬೇರೆಯವ್ರನ್ನ ನೇಮಿಸ್ಬಿಟ್ಟಿದ್ದಾರಾ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮಾತಾಡ್ಕೊತ ಇದ್ವಿ. ನೋಡಿದ್ರೆ ಇಲ್ಲ, ಅವರು ನಮ್ಮ ಥರನೇ ಭಕ್ತಾದಿಗಳು ಬಂದಿರೋದು. ಆಮೇಲೆ ಸರಿ ಅಂಥೇಳಿ ನಮಗೆ ನಾವೇ ಮತ್ತೆ ವಿಭೂತಿ ಎಲ್ಲ ಇಟ್ಕೊಂಡು ಮತ್ತೆ ನಮ್ಮ ಅಂದರೆ ಕಾಲಭೈರವ ದರ್ಶನ ಮುಗಿಸ್ಕೊಂಡು ಮೇಲ್ಗಡೆ ಗಂಗಾಧರ ಸ್ವಾಮಿನ ನೋಡೋಣ ಅಂಥೇಳಿ ಮತ್ತೆ ಸ್ಟೆಪ್ ಹತ್ಕೊಂಡು ಹೋದ್ವಿ. ಅದಕ್ಕೂ ಮುಂಚೆ ಇಲ್ಲಿ ನಂದಿ ಟೆಂಪಲ್ ಇದೆ. ಸೊ ನಂದಿನ ಈ ಥರ ವಿಗ್ರಹ ಇದು ಮಾಡಿರ್ತಾರೆ. ಅದಕ್ಕೂ ಅಲ್ಲಿ ಆರತಿ ತೊಗೊಂಡು ಮತ್ತೆ ಒಂದು ರೌಂಡು ಸುತ್ತುವರೆದು ಅದಾದ ನಂತರ ಮತ್ತೆ ಹೊರಟ್ವಿ. ಸೊ ಗಂಗಾಧರ ಟೆಂಪಲ್ಗೆ. ಸೊ ಅಲ್ಲಿ ಹೋಗಿ ಅಲ್ಲೂ ಸಹ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಇನ್ನೂ ಮೇಲ್ಗಡೆ ಹೋಗೋಕ್ಕಿರುತ್ತೆ. ಏನೋ ಹೇಳ್ತಾರದು
ಗವಿ ಸಿದ್ದಪ್ಪ ಮೇಲ್ಗಡೆ ಏನಂತಾರೆ ಬಂಡೆ ಒಳಗಡೆ ಇರುತ್ತೆ. ಸೊ ಅಲ್ಲಿಗೆ ಈ ಥರ ನಾವು ಹಿಂಗೆ ಹೋಗ್ಬೇಕಾಗತ್ತೆ. ಸೊ ಏನಾದರೂ ದಪ್ಪ ಇರೋರು ಬಂದರೆ ನಿಜವಾಗ್ಲೂ ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀವಿ. ಇದೇ ಪ್ಲೇಸ್ ಅಂತ ಅಲ್ಲ, ಮೇಲ್ಗಡೆನೂ ಹತ್ತು ಬರ್ಬೋದು, ಬಟ್ ಇದೊಂಥರ ಚೆನ್ನಾಗಿರುತ್ತಲ್ವ ಫನ್ನಿಯಾಗಿ ಅಂತೇಳಿ ಬಂದ್ವಿ. ಸೊ ಒಳಗಡೆನೂ ಅಷ್ಟೇ ಫುಲ್ಲು ಕತ್ಲೆ ಇರುತ್ತೆ, ಅಲ್ಲೇನೂ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ನೋಡಿ, ಅಲ್ಲಿ ಹೋಲ್ ಕಾಣಿಸಿದ್ದಿಲ್ಲ, ಅದ್ರ ಒಳಗಡೆ ಹೋಗಬೇಕು. ಬಟ್ ಹಾಗೆ ನಾವು ಅಲ್ಲಿ ಸೈಡಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಏನು ಬಾಳೆಹಣ್ಣೆಲ್ಲ ಇತ್ತಲ್ವ ಅದನ್ನೆಲ್ಲ ತಿಂದ್ಕೊಂಡು, ಜೊತೆಗೆ ಅಲ್ಲಿ ಎಷ್ಟು ಹೈಟಲ್ಲಿದ್ವಿ ಅಲ್ಲ, ಅಲ್ಲಿಂದ ಸುತ್ತಲೂ ಒಂದು ವ್ಯೂನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ನಮ್ಮ ಮೋಟು ಇದ್ದೇ ಇರುತ್ತಲ್ವ ಮಕ್ಕಳದು ಕಿತಾಪತಿ. ಸೊ ಅದನ್ನು ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಅದಾದ ನಂತರ ಮತ್ತೆ ಅದೇ ಸಂದಿಯಿಂದ ನುಗ್ಗಿ ಮತ್ತೆ ಬಂದ್ವಿ. ಸೊ ಮತ್ತೆ ಅಗೇನ್ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫುಲ್ಲು ದೇವಸ್ಥಾನದ್ದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಅಲ್ಲೂ ಮೆಟ್ಲು ಹತ್ತಬೇಕು, ಇಲ್ಲೂ ಮೆಟ್ಲು ಹತ್ತಿ ಇಳಿಬೇಕು. ಸೊ ಆದ್ರೂ ಏನೇ ಹತ್ತಿ ಇಳಿದ್ರೂ ನಮಗೆ ಟಯರ್ಡ್ ಅನಿಸಲ್ಲ, ಏನೂ ಇಲ್ಲ, ಒಂಥರ ಎನರ್ಜಿ ಅನಿಸುತ್ತೆ. ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬೇಡ ಅಂಥೇಳಿ ಸೊ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಅದಾದ ನಂತರ ಇಲ್ಲಿ ಹಾಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಸೊ ಶಾಪಿಂಗ್ ಅಲ್ಲಿ ತೊಗೊಳ್ಳೋಂಥದ್ದು ಏನೂ ಇರಲ್ಲ, ಬಟ್ ಮಕ್ಳುಗಳಿಗೆ ಚಿಕ್ಕ ಚಿಕ್ಕ ಟಾಯ್ಸ್ಗಳೆಲ್ಲ ಇರುತ್ತೆ. ಅದರಲ್ಲೂ ನಮ್ಮ ಹಚ್ಚುಮಗೆ ನಾನಲ್ಲಿ ಏನಾದರೂ ಎಲ್ಲೇ ಹೋಗಲಿ ಅವ್ನಿಗೇನಾದರೂ ಒಂದು ತೊಗೊಬೇಕಂತ ಅನಿಸುತ್ತೆ. ಹಾಗಾಗಿ ಅವನಿಗೆ ನೋಡಿ ತೊಗೊಂಡು ಅದಾದ ನಂತರ ಇಲ್ಲಿ ಒಂದು ಹ್ಯಾಟ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು, ಅದನ್ನು ತೊಗೊಂಡು ಒಂದು ಕ್ಲಚ್ಚು ಚೆನ್ನಾಗಿ ಅನ್ನಿಸ್ತು, ಅದನ್ನು ತೊಗೊಂಡೆ. ಅದಾದ ನಂತರ ಮತ್ತೆ ನಾವು ಅಲ್ಲಿಂದ ಹೊರಡೋಣ ಅಂಥೇಳಿ ಹೊರಡ್ತಿರೋವಂಥದ್ದು. ಆನ್ ದ ವೇ ಹೋಗಬೇಕಾದ್ರೆ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂಥೇಳಿ ಸೈಡ್ಗೆ ಹಾಕಿದ್ವಿ. ನಿಜವಾಗ್ಲೂ ಫ್ರೆಂಡ್ಸ್, ಬೆಂಗಳೂರಲ್ಲಿ ಎಷ್ಟು ಚಿಕ್ಕ ಲೋಟ ಕೊಡ್ತಾರೆ, ಅಲ್ಲಿ ಎಷ್ಟು ದೊಡ್ಡ ಲೋಟ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಅಲ್ಲಿ ಅದು ಒಂದೇ ಒಂದು ಲೋಟ ಕುಡ್ದಿದ್ದೇನೆ ನಮಗಂತೂ ಫುಲ್ ಹೊಟ್ಟೆ ತುಂಬೋಯ್ತು. ಸೊ ಆನ್ ದ ವೇ ಬರಬೇಕಾದ್ರೆ ಊಟ ಮಾಡೋಣ ಅಂದ್ಕೊಂಡ್ವಿ. ಸೊ ಈ ಜ್ಯೂಸ್ ಎಲ್ಲ ಕುಡ್ದಿದ್ರಿಂದ ಒಟ್ಟಿಗೆ ಮನೆಗೆ ಹೋಗಬೇಡ ಅಂಥೇಳಿ ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಲಾಗ್. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್, ಬಾಯ್.